ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಅದರಲ್ಲಿ ಒಂದು ಪಾರ್ಟ್, ಅದು ಇಂಟಿಗ್ರಲ್ ಪಾರ್ಟೇನೆ, ಅದು ಇಂಡೋರ್. ಇದು ಪಬ್ಲಿಕ್ ಸೆಂಟಿಮೆಂಟ್ಸ್ ವಿರುದ್ಧವಾಗಿ ನೀವು ಯಾರೇ ಪಬ್ಲಿಕ್ನ ಕೇಳಿ, ಯಾವ ಕ್ರೀಡಾಪಟು ಹೆಸರು ಮತ್ತೊಂದು ಏನೋ ಅದಿದ್ದರೆ ಯಾರು ಏನು ತಕರಾರ್ತಿಲ್ಲ. ಆದರೆ ಇದು ಏಕಾಏಕಿ ಮಾಡಿ ಸುರೇಶ್ ಗೌಡ್ರಿಗೂ ನಮಗೂ ಇವತ್ತು ಇನ್ವಿಟೇಷನ್ ಇಲ್ಲ, ಇನ್ವಿಟೇಷನಲ್ಲಿ ಆ ಪಾಯಿಂಟ್ ಇಲ್ಲ, ಇದಾದಮೇಲೆ ಏನಾರು ತೆಗೆದವ್ರೇನೋ ಗೊತ್ತಿಲ್ಲ, ಬಟ್ ಆ ಬೋರ್ಡ್ ಇದೆ ಅಲ್ಲಿ. ದಿಸ್ ಈಸ್ ಎಗೇನ್ಸ್ಟ್ ದಿ ಪಬ್ಲಿಕ್ ಸೆಂಟಿಮೆಂಟ್ಸ್. ಈಗ ಸುರೇಶ್ ಗೌಡ್ರು ಹೇಳಿದ್ದೆ ತಿರ್ಗಾ ಎಂಡರ್ಸ್ ಮಾಡಿ ಹೇಳ್ತೀನಿ, ಪರಮೇಶ್ವರ್ ಅವರು ಒಂಥರ ಸಜ್ಜಾರ ರಾಜಕಾರಣಿ, ಇದು ಅವಶ್ಯಕತೆ ಇರಲಿಲ್ಲ. ಯಾರೋ ಅಧಿಕಾರಿಗಳು ಮತ್ತು ಬಟ್ಟಂಗಿಗಳು ಅವ್ರನ್ನ ಮೆಚ್ಚಕ್ಕೆ ಇದನ್ನು ಮಾಡಿ ಇವತ್ತು ಅವ್ರಿಗೆ ಇದೊಂದು ಬ್ಲ್ಯಾಕ್ ಮಾರ್ಕ್ ಆಗಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಇವತ್ತು ಧರಣಿ ಮಾಡಿರೋಂಥದ್ದು. ಇದು ಪಬ್ಲಿಕ್ ಸೆಂಟಿಮೆಂಟ್ಸ್ನ ಎಲ್ಲ ಮನಸ್ಸಲ್ಲಿ ಬಾಯಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋದು, ಈಚೆಗೆ ಬರಲೇಬೇಕಲ್ಲ. BJP ಒಬ್ಬ ಜವಾಬ್ದಾರಿತ ಅಪೋಸಿಷನ್ ಪಾರ್ಟಿಯಾಗಿ ಇವತ್ತು ಇದನ್ನು ಪಬ್ಲಿಕ್ಸ್ ಏನು ತಲೆಯಲ್ಲಿ ಇಟ್ಕೊಂಡಿದ್ರು ಅದನ್ನು ನಾವು ಈಚೆ ಹಾಕಿದ್ದೀವಿ ಇವತ್ತು ಪ್ರತಿಭಟನೆ ಮಾಡಿ. ಪರಮೇಶ್ವರ್ ಅವರು ಅರ್ಥಕೊಂಡು ಇದನ್ನು ವಾಪಸ್ ತಗೋಬೇಕು ಅಂತ ನಾವು ಇವತ್ತು ಆಗ್ರಹ ಮಾಡ್ತೀವಿ. ನಿಮಗೆ ಗೊತ್ತಲ್ಲ ಸರ್, ಎಲ್ಲದನ್ನು ಅದು ರೆಸಲ್ಯೂಷನ್ ಆಗಿ ಮತ್ತೊಂದು ಹೋಗಬೇಕು. ಅದು ಏನೇನು ಮಾಡಿದಾರೆ ಅದು ಗೊತ್ತಿಲ್ಲ ನಮಗೆ, ಅದು ಪೂರ್ತಿ ನಮಗೆ ಗೊತ್ತಿಲ್ಲ ಸರ್. ನಮಗೆ ಇವತ್ತೇ ಗೊತ್ತಾಗಿದ್ದು. ನಿನ್ನೆ ನೈಟ್ ಯಾರೋ ಹೇಳೋರು ನಾವೆಲ್ಲ ಸುಮ್ಮನೊಂದು ಶೀಟ್ ಹಾಕೊಂಡವ್ರಂದ್ರೆ ಇವತ್ತು ಅಫಿಷಿಯಲ್ ಆಗಿ ಇವೆಲ್ಲ ಮಾಡೋಕ್ಕೆ ಹೋದಾಗ ಇವತ್ತು ಕಾರ್ಯಕರ್ತರುಗಳು ಇವತ್ತು ಪ್ರೊಟೆಸ್ಟ್ ಮಾಡಿದ್ರು. ನಾವು ಸುರೇಶ್ ಗೌಡ್ರು ಹೋಗೋಷ್ಟೊತ್ತಿಗೆ ಅವರು ಅರೆಸ್ಟ್ ಮಾಡಿ ತಂದಿದ್ರು. ನಾವಿಲ್ಲಿ ಬಂದು ಇವತ್ತು ನಮ್ಮ ಗಮನಕ್ಕೇನು ಇಲ್ಲ ಸರ್.